ಹಲೋ ಅಜ್ಜಿ, ನಾನು ನರಸಿಂಹ ಮಾತಾಡ್ತಿರೋದು. ಹೇಳಪ್ಪ. ಅಜ್ಜಿ, ಅದು ಆದಿತ್ಯ. ಆದಿತ್ಯ? ಅಜ್ಜಿ ಅಜ್ಜಿ, ಈಗ ಆದಿ ಎಲ್ಲಿದ್ದಾನೆ? ನಾನೇ ಮನೆ ಹತ್ರ ಕರ್ಕೊಂಡು ಬರ್ತೀನಿ ಅಜ್ಜಿ. ಸರಿ. ಎಲ್ಲೋ ನವಾದಿ? ಆದಿ ಆದಿ ಆದಿ, ಏನಾಯ್ತು ನನ್ನ ಮೊಮ್ಮಗಂಗೆ? ಏನ್ ಮಾಡ್ಕೊಂಡವನು? ಅಲ್ಲಿ ನೋಡಿದ್ರೆ ಅವರಮ್ಮ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲದೆ ಊರಲ್ಲೇ ಹುಡುಕ್ತಾ ಇದ್ದಾರೆ. ಇವ್ರು ನೋಡಿದ್ರೆ ಹೀಗ್ ಮಾಡ್ಕೊಂಡಿದ್ದಾರೆ. ಅವ್ರಮ್ಮ ಬಂದ ಆದಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನೋ ಹೇಳಿ. ಅದೇ ಅದೇ ಅಜ್ಜಿ ಈಗ ಮಾತಾಡೋ ಸ್ಥಿತಿನಲ್ಲಿಲ್ಲ, ತುಂಬ ಕುಡಿದ್ಬಿಟ್ಟಿದ್ದಾನೆ. ಬೆಳಗ್ಗೆ ನೀವು ಎಚ್ಚರ ಆಗೋದು. ಬನ್ನಿ ಕರ್ಕೊಳ್ಳೋಣ. ಅಷ್ಟೊಂದು ಕುಡಿಯೋಂಥದ್ದು ಏನೋ ಆಗಿತ್ತು ಇವನಿಗೆ. ಅಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಮನೆಯಿಂದ ಹೋದವನು ಈ ರೀತಿ ಮಾಡ್ಕೊಂಡು ಬಂದಿದ್ದಾನಲ್ಲ, ಏನಾಗಿತ್ತು ಅವನಿಗೆ? ನೀವು ಹೇಳಿದಾಗ ಅವ್ರ ತಾಯಿನೇ ಹುಡ್ಕೊಂಡು ಹೋಗಿದ್ದು ಅಜ್ಜಿ. ಸಿಟಿ ಪೂರ್ತಿ ಸುತ್ತಾಡಿದ್ದಾನೆ. ಹಾರಿಯ ಸಿಕ್ಕಿ ಅವನಿಗೆ ಅಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ನೀವೇ ಕಾರಣ ಅಂತ ಬೈದ್ನಂತೆ. ಅದೇ ಬೇಜಾರಲ್ಲಿ ಫುಲ್ ಕುಡಿದ್ಬಿಟ್ಟಿದ್ದಾನೆ ಅಜ್ಜಿ. ಬರ್ತೀನಿ ಅಜ್ಜಿ. ಆದಿತ್ಯ ಇದೇ ಊರಲ್ಲಿದ್ದಾನೆ ಅನ್ನೋ ಸತ್ಯನ ಆರತಿ ಅವ್ರಿಗೆ ನೀವು ಹೇಳಬಾರ್ದಿತ್ತು. ನೋಡಿ, ಇದರಿಂದ ಅನಗತ್ಯವಾಗಿ ಎಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂತ. ನಾನು ಬೇಕು ಅಂತ ಹೇಳಿಲ್ಲ ಮಾವ, ಹೇಳುವಂಥ ಅನಿವಾರ್ಯತೆ ಬಂತು, ಅದಕ್ಕೆ ಹೇಳಿದೆ. ಅವತ್ತು ಆದಿತ್ಯನ ಹುಡ್ಕೊಂಡು ಶೋಭಮ್ಮ ಅವ್ರ ಮನೆಗೆ ಹೋದಾಗ ಆದಿತ್ಯನೂ ಸಿಕ್ಕಲಿಲ್ಲ, ಶೋಭಮ್ಮ ಅವರು ಸಿಕ್ಕಲಿಲ್ಲ. ಅದಕ್ಕೆ ಅತ್ತೆ ಫ್ರಸ್ಟ್ರೇಟ್ ಆಗಿ ಆದಿತ್ಯ ಇಲ್ಲದೇ ಇರೋ ಬದುಕು ನನಗೆ ಬೇಡ ಅಂತ ಸತ್ತು ಹೋಗ್ತೀನಿ ಅಂತ ಹೊರಟಿದ್ರು ಮಾವ. ಅದಕ್ಕೆ ವಿಧಿ ಇಲ್ಲದೆ ಹೇಳಬೇಕಾಯ್ತು. ಇದರಿಂದ ಪ್ರಾಬ್ಲಮ್ ಏನಾದರೂ ಸಾಲ್ವ್ ಆಯ್ತಾ? ಇಲ್ಲ ತಾನೆ, ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಅವರು ಮನೆ ಬಿಟ್ಟು ಹೋಗುವಾಗ ಆಯಿತು. ನೀವು ದುಡುಕ್ಬಿಟ್ರಿ ರಂಜಿತ್. ನಾನು ಹೇಳೋದನ್ನ ಅತ್ತೆ ಅರ್ಥ ಮಾಡ್ಕೋತಾರೆ ಅಂದ್ಕೊಂಡಿದ್ದೆ. ಹೀಗೆ ಮನೆ ಬಿಟ್ಟು ಹೋಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಾವ. ಅದಕ್ಕೆ ಹೇಳೋದು ರಂಜಿತ್, ಯಾವುದಾದ್ರೂ ವಿಷಯನ ಹೇಳೋದಕ್ಕಿಂತ ಮುಂಚೆ ಪೂರ್ವಾಪರ ಯೋಚನೆ ಮಾಡಿ ಹೇಳಬೇಕು ಅಂತ. ಅವರಿಗೆ ಈ ವಿಷಯ ಗೊತ್ತಾಗದೆ ಇಷ್ಟು ದಿನ ನಾನು ಕಾಪಾಡ್ಕೊಂಡ್ಬಂದಿದ್ದೆ. ಈಗ ಸತ್ಯ ಗೊತ್ತಾಗಿ ಅವ್ರು ನನ್ನಿಂದ ಈ ಮನೆಯಿಂದ ದೂರ ಆಗೋಗಾಯ್ತು. ಇದಕ್ಕೆಲ್ಲ ನೀವೇ ಕಾರಣ ರಂಜಿತ್. ಸಾರಿ, ಅತ್ತೆಗೆ ಸತ್ಯ ಹೇಳಿ ತಪ್ಪು ಮಾಡಿದೆ.
ಈ ಮನೇಲಿ ನಾನು ಒಬ್ಬ ಅಂದ್ಕೊಂಡು ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಿದೆ ತಪ್ಪು ಅಂತ ಅನ್ನಿಸ್ತಾ ಇದೆ ನನಗೆ. ನಿಮ್ಮ ಮನೆ ವಿಷಯದಲ್ಲಿ ತಲೆ ಹಾಕಬಾರ್ದಾಗಿತ್ತು ನಾನು. ಕ್ಷಮಿಸಿ ಮಾವ. ರಂಜಿತ್, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಿಮ್ಮನ್ನ ಹೊರಗಿನವರು ಅಂತ ನಾವು ಯಾವತ್ತೂ ಟ್ರೀಟ್ ಮಾಡಲಿಲ್ಲ. ಏನೋ ಸಾಕ್ಷಿ ಮದುವೆ ಆಗೋಕ್ಕಿಂತ ಮುಂಚೆ ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಇತ್ತು, ನಿಜ. ಅದಾದ್ಮೇಲೆ ಈ ಕುಟುಂಬದಲ್ಲಿ ನೀವು ಒಬ್ರು. ಇಷ್ಟು ದಿವಸ ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಅಮ್ಮ ಮನೆ ಬಿಟ್ಟು ಹೋದ್ರು ಅನ್ನೋ ನೋವಿಂದ ಅವ್ರಾಗಂದ್ರು ಅಷ್ಟೆ. ಇದ್ರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನೀವು ಅಮ್ಮಂಗೆ ಇವತ್ತೇ ವಿಷಯ ಹೇಳಿದ್ದು ಒಳ್ಳೇದಾಯ್ತು. ನೀವು ಹೇಳಿದಕ್ಕೆ ಮನೆ ಬಿಟ್ಟು ಹೋದ್ರು. ಇನ್ನು ಯಾವತ್ತೋ ವಿಷಯ ಗೊತ್ತಾಗಿದ್ದಿದ್ರೆ ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ ಅಂತಲ್ಲ. ಯಾವತ್ತೇ ಈ ವಿಷಯ ಅಮ್ಮಂಗೆ ಗೊತ್ತಾಗಿದ್ರು ಅವ್ರು ಇದೇ ರೀತಿ ರಿಯಾಕ್ಟ್ ಮಾಡ್ತಿದ್ರು. ಬಿಡಿ, ಯಾರೋ ಮೂರನೇವರಿಂದ ಈ ವಿಷಯ ಗೊತ್ತಾಗೋ ಬದಲು ನೀವು ಹೇಳಿದ್ದೆ ಒಳ್ಳೇದಾಯ್ತು. ಮಾವ ಏನೋ ಹೇಳಿದ್ರು ಅಂತಲ್ಲ, ಅವ್ರು ಇಷ್ಟು ದಿವಸ ಅತ್ತೆಗೆ ಹೇಗೋ ಸಮಾಧಾನ ಹೇಳ್ಕೊಂಡು ಅವ್ರು ಮನೆ ಬಿಟ್ಟು ಹೋಗ್ದಾಗ ನೋಡ್ಕೊಂಡಿದ್ರು. ನಾನೇ ದುಡುಕಿ ಅತ್ತೆಗೆ ಸತ್ಯ ಹೇಳಿ ತಪ್ಪು ಮಾಡ್ಬಿಟ್ನೇನೋ ಅಂತ ಬೇಜಾರಾಗ್ತಿದೆ ಅಷ್ಟೆ. ಯಾವ ಕಾಲಕ್ಕೆ ಏನೇನಾಗಬೇಕೋ ಅದು ಹಾಗೇ ಆಗುತ್ತೆ. ಅಮ್ಮನ ವಿಷಯದಲ್ಲೂ ಸಹ ನಾವು ಮುಚ್ಚಿಟ್ಟಿರೋ ಸತ್ಯ ಗೊತ್ತಾಗಬೇಕು ಅಂತಿದ್ರೆ ಅದು ಗೊತ್ತಾಗೇ ಆಗುತ್ತೆ. ಯಾರ ಕೈಯಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಹೇಳಿರಲಿಲ್ಲ ಅಂದರೆ ಬೇರೆ ಯಾವುದೋ ಮೂಲದಿಂದ ಗೊತ್ತಾಗಿರೋದು ಇರಬಹುದು. ನಾವಿಲ್ಲಿರೋದ್ರಿಂದ ತಾನೇ ನಿಮ್ಮ ಸಮಸ್ಯೆಯಲ್ಲಿ ಭಾಗಿಯಾಗೋದು, ನಿಮ್ಮ ಮನಸ್ಸಿಗೆ ಬೇಜಾರಾಗೋದು. ದೂರ ಆಗ್ಬಿಟ್ರೆ ತಪ್ಪು ತಿಳ್ಕೊಬೇಡಿ ಮಾವ. ನೀವು ಹೇಳಿದ್ರಿ ಅಂತ ಈ ನಿರ್ಧಾರ ಅಲ್ಲ, ನಮ್ಮ ಮಂತ್ರ ನಾವು ಕಾಯ್ಕೋಬೇಕು ಅನ್ನೋದು ಅರ್ಥವಾಗಿದೆ. ನಾನು ಸಾಕ್ಷಿ ಹೊರಟ್ಬಿಡ್ತೀವಿ. ಡೆಲಿವರಿ ಟೈಮಲ್ಲಿ ಹೇಳಿ ಕಳಿಸ್ತೀನಿ, ನೀವು ಬನ್ನಿ ಮಾವ. ಯಾಕೆ ರಂಜಿತ್ ಬೇಜಾರು ಮಾಡ್ಕೋತೀರಿ? ನಮ್ಮೂರು ಅನ್ನೋ ಸಲ್ಗಿಲಿ 4 ಮಾತು ಅಂತಿದ್ವಿ, ಅನ್ಬಾರ್ದ? ಬೇಡ ಬಿಡಿ, ಇನ್ಮೇಲೆ ಮಾತಾಡಲ್ಲ. ಹಾಗಲ್ಲ ಮಾವ, ನಾನು ಹೇಳಿದ್ದು ನಮ್ಮ ಜಾಗ ಏನು ಅಂತ. ರಂಜಿತ್, ಬಿಟ್ಬಿಡಿ. ಲೆಟ್ಸ್ ಫಾರ್ಗೆಟ್ ಇಟ್. ಡ್ಯಾಡ್, ನೀವು ಅಷ್ಟೇ. ಅವ್ರು ಯಾವ ಸಿಚುವೇಶನಲ್ಲಿ ಹೇಳಿದ್ರು ಅಂತ ಅರ್ಥ ಮಾಡ್ಕೊಳ್ಳಿ. ಅಮ್ಮ ಎಲ್ಲೇ ಇದ್ರು ನಾನು ರಂಜಿತ್ ಹುಡ್ಕೊಂಡ್ಬರ್ತೀವಿ. ನೀವು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಸಾರಿ ರಂಜಿತ್. ಮಾವ ಪ್ಲೀಸ್, ಸಾರಿ ಎಲ್ಲ ಕೇಳಬೇಡಿ. ನಿಮ್ಮ ಪರಿಸ್ಥಿತಿ ಏನು ಅಂತ ನಂಗೆ ಅರ್ಥ ಆಗುತ್ತೆ. ಯಾರ ಮನಸ್ಸು ಶಾಂತವಾಗಿಲ್ವಲ್ಲ, ಅದಕ್ಕೆ ಎಲ್ಲ ಗೊಂದಲಗಳು. ಅತ್ತೇನು ಹುಡ್ಕೋಣ, ಅವ್ರು ಸಿಕ್ಕಿದ್ರೆ ಎಲ್ಲ ಸರಿ ಹೋಗುತ್ತೆ.